ರೋಗಿಯೊಬ್ಬರಿಗೆ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದ ಕಾರಣ ಮೃತಪಟ್ಟಿರುವ ಆರೋಪವೊಂದು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಿಂದ ಕೇಳಿಬಂದಿದೆ. ಆಲ್ದೂರು ಸಮೀಪದ ಗಾಳಿಗಂಡಿ ನಿವಾಸಿ 46 ವರ್ಷ ವಯಸ್ಸಿನ ಲಕ್ಷ್ಮಣ ಎಂಬಾತರು ಮೃತಪಟ್ಟ ದುರ್ದೈವಿ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಗುರುವಾರ ಮಧ್ಯಾಹ್ನ ಅವರಿಗೆ ತೀವ್ರ ಉಸಿರಾಟದ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆ ಕುಟುಂಬಸ್ಥರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದರು. ಆದರೆ ಆಸ್ಪತ್ರೆಗೆ ದಾಖಲಿಸುವ ಸಂದರ್ಭದಲ್ಲಿ ಅಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ರೋಗಿಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಲಕ್ಷ್ಮಣ್ ಕುಟುಂಬಸ್ಥರು ದೂರಿದ್ದಾರೆ. ತುರ್ತು ಸಂದರ್ಭದಲ್ಲಿ ರೋಗಿಯನ್ನ ಕರೆದೊಯ್ಯಲು ಕನಿಷ್ಠ ವೀಲ್ ಚೇರ್ ವ್ಯವಸ್ಥೆಯನ್ನೂ ಕೂಡ ಮಾಡದೆ ವಿಳಂಬ ಮಾಡಿದ್ದಾರೆ. ಇದರಿಂದಲೇ ಲಕ್ಷ್ಮಣ್ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಕರ್ತವ್ಯ ಲೋಪ ಎಸಗಿದ ವೈದ್ಯರು ಮತ್ತು ಸಿಬ್ಬಂದಿಯನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಅಂತ ಜಿಲ್ಲಾ ಸರ್ಜನ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಡಾಕ್ಟರ್ ತೋರಿಸಿದ್ವಿ. ಡಾಕ್ಟರ್ ಅಂದ್ರು ಸ್ವಲ್ಪ ಉಸಿರಾಡೋ ತೊಂದರೆ ಇದೆ, ಹೋಗಿ ಚೆಕಪ್ ಮಾಡಿಸಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಅಂದ್ರು ಸರ್. ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ವಿ. ಇಲ್ಲಿಗೆ ಬಂದ್ರೂ ಇಲ್ಲಿ ಹೋಗಿ ಟೋಕನ್ ಮಾಡಿಸ್ಕೊ ಬನ್ನಿ ಅಮ್ಮ ಅಂತಂದ್ರು ಸರ್. ಟೋಕನ್ ಮಾಡಿಸ್ಕೊಂಡು ಬಂದ್ವಿ. ಡಾಕ್ಟ್ರ್ ಇದ್ರು, ಅವ್ರು ಚೆಕಪ್ ಮಾಡಿದ್ರು. ಚೆಕಪ್ ಮಾಡೋದಕ್ಕಿಂತ ಮುಂಚೆನೇ ಬೆಡ್ ಇರಲಿಲ್ಲ ಸರ್. ಅಲ್ಲಿ ಬೆಡ್ಡಿಗೆ ಕರೆಂಟ್ ಸ್ವಿಚ್ ಇರಲಿಲ್ಲ. BP ಶುಗರ್ ಚೆಕ್ ಮಾಡೋ ಇದಿಲ್ಲಮ್ಮ ಬೋರ್ಡು. ಈ ಕಡೆ ಬಂದು ಕೂರಿಸಿ ಇನ್ನೊಂದು ಇದಕ್ಕೆ ಬೆಡ್ಡಿಗೆ ಹಾಕೋಣ ಅಂತಂದ್ರು ಸರ್. ಆ ಬೆಡ್ಡಿಗೆ ತಗೊಬಂದು ಹಾಕಿದ್ವಿ. ನಾನು, ನನ್ನ ಮಗ ಮತ್ತೆ ಆ ಡಾಕ್ಟ್ರು ನೋಡಿದ್ರು ಸರ್. ನೋಡಿ ಏನು ಮಾತಾಡಲಿಲ್ಲ ಸರ್. ಅವರು ಇಂಥ ಕಡೆ ಇಂಥ ಏನಾದ್ರು ಆಗಿದೆ ಬೇರೆ ಡಾಕ್ಟ್ರಿಗೆ ತೋರಿಸಿ ಅಂತ ಏನು ಹೇಳಲಿಲ್ಲ. ಇನ್ನೊಂದು ಬೆಡ್ಡಿಗೆ ಶಿಫ್ಟ್ ಮಾಡಿ ಅಂತ ಅಂದರು ಸರ್. ನಾನು, ನನ್ನ ಮಗ, ನಮ್ಮ ಅಳಿಯ, ನನ್ನ ಮಗಳು ಎಲ್ಲ ಸೇರಿ ನಡ್ಸ್ಕೊಂಡೇ ಬಂದ್ವಿ ಸರ್. ನಡ್ಸ್ಕೊಂಡೇ ಬಂದು ಒಂದು ಬೆಡ್ ಇತ್ತು ಸರ್. ಆ ಬೆಡ್ಡಲ್ಲಿ ಇದು ಆಕ್ಸಿಜನ್ ಇರಲಿಲ್ಲ ಸ್ವಿಚ್ಚು. ಇನ್ನೊಂದು ಆಕ್ಸಿಜನ್ ಸ್ವಿಚ್ಚಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಹಾಕ್ಸಿದ್ರು ಸರ್. ಆಮೇಲೆ ಇನ್ನೊಬ್ಬರು ಬಂದರು. ಅವ್ರನ್ನ ಮಾತಾಡ್ಸಿದ್ದಕ್ಕೆ ಇರ್ರಿ, ಏನು ಅಷ್ಟು ಅರ್ಜೆಂಟಾ ನಿಮಗೆ ಅಂತೆಲ್ಲ ಬೈದರು ಸರ್ ನಮಗೆ. ಇನ್ನೊಬ್ಬರು ಸ್ಟಾಫು ಅವರು ಆಕ್ಸಿಜನ್ ಹಾಕ್ಲಿಲ್ಲ ಸರ್. ನಮ್ಮ ಮನೆಯವರಿಗೆ ಆಕ್ಸಿಜನ್ನೇ ಹಾಕ್ಲಿಲ್ಲ. ಇಲ್ಲಾಂದರೆ ಏನಾದರೂ ಹೇಳ್ಬೋದಾಗಿತ್ತು ಸರ್. ಇಲ್ಲ ಆಗಲ್ಲ, ಬೇರೆ ಕಡೆ ಅದು ಕರ್ಕೊಂಡು ಹೋಗಿ ಅಂತ. ಒಬ್ಬರು ಡಾಕ್ಟ್ರು ಬಂದು ನೋಡಲಿಲ್ಲ ನಮ್ಮ ಮನೆಯವ್ರನ್ನ. ಅನಾವಶ್ಯಕವಾಗಿ ನಮ್ಮ ಮನೆಯವ್ರ ಜೀವನ ತೆಗೆದುಬಿಟ್ರು ಇವರು. ಹಿಂಗಾಗಿದ್ದು ನೀನು ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಸರ್. ಇಲ್ಲಿ ಈ ಹಾಸ್ಪಿಟ್ಲಲ್ಲಿ ಯಾರಿಗೂ, ಯಾವ ಹೆಣ್ಮಕ್ಳಿಗೂ ಈ ಥರ ಅನ್ಯಾಯ ಮಾಡಬಾರ್ದು. ಕರ್ಕೊಂಡ್ಬಂದಿದ್ದಕ್ಕೂ ಒಂದು ರೆಸ್ಪಾನ್ಸ್ ಮಾಡ್ಬೋದಾಗಿತ್ತು ಡಾಕ್ಟ್ರುಗಳು. ಒಬ್ಬರು ಡಾಕ್ಟ್ರುಗಳು ಇರಲಿಲ್ಲ ಇಲ್ಲಿ. ನನ್ಗೆ 2 ಮಕ್ಳಿದ್ದಾವೆ, ಸಣ್ಣವು. ನಮ್ಮ ಮನೆಯವ್ರಿಗೆ ಏನೂ ಆಗಿರಲಿಲ್ಲ. ಬರೀ ಅದೇ ಸರ್, ಒಂದು ಸ್ವಲ್ಪ ಉಸಿರಾಟ ತೊಂದರೆ ಅಂದ್ರು ಅಷ್ಟೇ, ಸ್ವಲ್ಪನೇ. ಏನು ನನಗೆ ಉಸಿರಾಡಕ್ಕಾಗ್ತಿಲ್ಲ, ಉಪ್ಸು ಸರ್ ಒಂಥರ ಇವತ್ತೇ ಸರ್ ಆಗಿದ್ದಂಗೆ. ಈ ಘಟನೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್, ಮೃತ ಕುಟುಂಬಸ್ಥರ ದೂರಿನ ಅನ್ವಯ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಆಸ್ಪತ್ರೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಚಿಕಿತ್ಸೆಯಲ್ಲಿ ವಿಳಂಬ ಆಗಿರುವುದು ಸಾಬೀತಾದರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದ್ದಾರೆ. ಮಧ್ಯಾಹ್ನ 1:30 ಟೈಮಲ್ಲಿ ಆಲ್ದೂರಿಂದ ಒಬ್ಬ 47 ವರ್ಷದ ಒಬ್ಬ ಮೇಲ್ ಪೇಷಂಟ್ ಬರ್ತಾರೆ. ಬಂದು ಅವರಿಗೆ ಶ್ವಾಸಕೋಶದ ಸಮಸ್ಯೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಷನ್ ಮಾಡಿ ಅವರನ್ನು ವೈದ್ಯರು ಪರೀಕ್ಷೆ ಮಾಡಿಬಿಟ್ಟು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಾರೆ. ಅವರನ್ನು ಒಂದು ವಾರ್ಡಿಗೆ, ಎಲ್ಲಿ ಆಕ್ಸಿಜನ್ ಇರೋಂಥ ವಾರ್ಡಿಗೆ, ಸಾರಿ ವಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ. ಅಲ್ಲೇನಾಗಿದೆ, ಪೇಷಂಟು ಇದಾಗಿ ಸೀರಿಯಸ್ ಆಗಿ, ತದನಂತರ ಅದನ್ನು ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರೆ ಪೇಷಂಟು ಮರಣ ಆಗಿರುತ್ತೆ. ಇನ್ನೇನು ಅಂತ ಹೇಳಿದ್ರೆ, ಪೇಷಂಟ್ ಸಂಬಂಧಿಕರು, ರೋಗಿಯ ಸಂಬಂಧಿಕರು ಏನಿದ್ದಾರೆ ಅವರು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅಥವಾ ಇದಾಗಿದೆ, ವ್ಯತ್ಯಯ ಆಗಿದೆ ಅಥವಾ ಡಿಲೇ ಆಗಿದೆ, ಆ ಕಾರಣಕ್ಕೆ ಸಾವು ಇದಾಗಿದೆ ಅಂತ ಹೇಳ್ಬಿಟ್ಟು ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು ನಾವು ಕೂಲಂಕುಷವಾಗಿ ಡಾಕ್ಟ್ರ್ ಇರ್ಬೋದು, ವೈದ್ಯರಿರ್ಬೋದು, ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು, ಬ್ರದರ್ಸು ಅಥವಾ ಸಿಸ್ಟರ್ಸು ಮತ್ತು ಅಟೆಂಡರ್ಸ್ನೆಲ್ಲರೂ ನಾವು ವಿಚಾರ ಮಾಡಿದ್ದೀವಿ. ಅದನ್ನು ಫಾರ್ಮಾಲಿಟೀಸ್ ಏನಿದೆ, ನಾವು ಒಂದು ನೋಟಿಸನ್ನು ಜಾರಿ ಮಾಡಿ ಪ್ರತಿಯೊಬ್ಬರಿಂದಲೂ ಒಂದು ಎಕ್ಸ್ಪ್ಲನೇಷನ್ ತೊಗೊಂಡು ಅಲ್ಲೇನಾದ್ರು ತಪ್ಪು ಅಂತ ಕಂಡು ಬಂತು ಅಂದರೆ ಯಾರು ಇನ್ವಾಲ್ವ್ ಆಗಿದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ನಾವು ತಗೊಳ್ತೀವಿ.
ಇಲ್ಲಿ ಮೇಲೆ ಎಮರ್ಜೆನ್ಸಿ ವಾರ್ಡಲ್ಲಿದ್ದಾಗ ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ ಅಂದಮೇಲೆ ಅವರಿಗೆ ಒಂದು ವೀಲ್ ಚೇರಲ್ಲಿ ಸ್ಟಾಫ್ ಅವರು ಕರ್ಕೊಂಡು ಹೋಗಿ ಇದಕ್ಕೆ ಬಿಡಬೇಕು, ವಾರ್ಡಿಗೆ ಬಿಡಬೇಕು. ಹಂಗೆ ವಾರ್ಡ್ ಇಲ್ದಲೆ ಯಾರು ವಾರ್ಡನ್ನು ಬಾಯಿ ಇಲ್ದಲೆ ಸೀದಾ ನಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ಟ್ರೆಸ್ ಆಗಿದೆ ಅವರಿಗೆ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕನ್ವರ್ಟ್ ಆಗಿದೆ. ಏನು ಅವರಿಗೆ ಪ್ರಾಬ್ಲಮ್ ಇದ್ದಿದ್ದನ್ನು ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಅದನ್ನು ಇಲ್ಲಿ ಯಾರು ಸ್ಟಾಫ್ ನರ್ಸ್ ಇದ್ದರು, ಸ್ಟಾಫ್ ಮತ್ತು ಸ್ಟಾಫ್ ನರ್ಸು ವಾರ್ಡ್ ಬಾಯ್ ಯಾರಿದ್ರು ಅವ್ರು ಸಮರ್ಥನೆ ಮಾಡ್ಕೊತಾರೆ. ನಾವು ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ. ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದರೆ ಇವತ್ತು ಸಾವಾಗ್ತಾ ಇರಲಿಲ್ಲ. ಈಗ ಸಾವಾಗಿರೋ ಕಾರಣಕ್ಕೆ ಯಾರೂ ಇಲ್ಲಿ ಇದು ಮಾಡ್ತಾ ಇಲ್ಲ, ನಾವು ಒಪ್ಕೊಳ್ತಾ ಇಲ್ಲ ನಾವು ಸಾವಿಗೆ ಇದು ಮಾಡಿದ್ದೀವಿ ಅಂತ. ಆದರೆ ಇಲ್ಲಿ ನಾಳೆ ದಿನ ಯಾವುದೇ ಸಾವಾಗಬಾರ್ದು. ಹಾಗಾಗಿ ನಾವು ಒತ್ತಾಯ ಮಾಡಿದ್ದೀವಿ DS ಅವರಿಗೆ, ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ವೆಂಕಟೇಶ್ ಅವರಿಗೆ, ನಾವು ಚಂದ್ರಶೇಖರ್ ಅವರಿಗೆ ನಾವು ಒತ್ತಾಯ ಮಾಡಿದ್ದೀವಿ. ಆ ಸ್ಟಾಫ್ ಯಾರಿದ್ರು ಆ ಟೈಮಿಗೆ ಭರತ್ ಮತ್ತು ಶ್ರೀನಿವಾಸ್ ಮತ್ತು ಯಾರು ಇಬ್ಬರಿದ್ದರು, ಆ ಸ್ಟಾಫ್ ಅವರಿಗೆ ಈಗಲೇ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಸಸ್ಪೆಂಡ್ ಮಾಡಬೇಕಂತ ನಾವು ಈ ಮೂಲಕ ಸಾರ್ವಜನಿಕರು ಒತ್ತಾಯ ಮಾಡಿದ್ದೀವಿ. ಅವರು 24 ಗಂಟೆ ಒಳಗೆ ನಾನು ಆ್ಯಕ್ಷನ್ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಘಟನೆಯು ಬಡ ರೋಗಿಗಳ ಪಾಲಿಗೆ ಸರ್ಕಾರಿ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಆಸರೆ ಆಗುತ್ತಿವೆ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮೂಡಿದೆ. ಜಿಲ್ಲಾ ಸರ್ಜನ್ ನೀಡಿರುವ ಭರವಸೆಯಂತೆ ತನಿಖೆ ಪಾರದರ್ಶಕವಾಗಿ ನಡೆದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಿ ಇಂತಹ ಅವ್ಯವಸ್ಥೆಗಳು ಸುಧಾರಿಸುತ್ತವ ಕಾದು ನೋಡಬೇಕಾಗಿದೆ. ಡ್ಯಾನಿ ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.